ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಪುರದಮ್ಮ ದೇವಸ್ಥಾನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಪುರದಮ್ಮ ದೇವಸ್ಥಾನ ಹಾಸನ ಹತ್ರ ಬರುತ್ತೆ. ಹಾಸನದಿಂದ ಒಂದು 23 ಕಿಲೋಮೀಟ್ರು ದೂರದಲ್ಲಿ ಸಿಗುತ್ತೆ. ಇದು ಹಾಸನದಿಂದ ಇಸ್ರೋ ಕಡೆ ಬಂದು ಅಲ್ಲಿ ಮುಂದೆ ನಿಟ್ಟೂರು ಸಿಗುತ್ತೆ. ನಿಟ್ಟೂರಿಂದ ಮುಂದೆ ರೈಟ್ ಸೈಡಲ್ಲಿ ತೊಗೊಂಡ್ರೆ ಈ ದೇವಸ್ಥಾನ ರೂಟಿಗೆ ಬರ್ತೀವಿ. ನೋಡಿ, ಇದು ಊರಿಗೆ ಎಂಟ್ರ್ ಆಗಿದ್ದೀವಿ. ಇಲ್ಲೆಲ್ಲ ಡೈನಿಂಗ್ ಹಾಲ್ಗಳು ಇದ್ದಾವೆಲ್ಲ. ಯಾಕಂದರೆ ಇಲ್ಲಿ ಹರಕೆ ಕೊಟ್ಟು ಎಲ್ಲ ತೀರ್ಸೋಕ್ಕೆ ಬಂದು ಕುರಿ ಕೋಳಿ ಬಲಿ ಕೊಟ್ಟು ಎಲ್ಲರಿಗೂ ಊಟ ಹಾಕಿಸ್ತಾರೆ. ಸೊ ಅವರು ನೆಂಟರು ಬಂಧುಗಳಿಗೆಲ್ಲ ಊಟ ಹಾಕ್ಸೋಕ್ಕೆ ಇಲ್ಲೆಲ್ಲ ಸುಮಾರು ಜನ ಬರ್ತಾರೆ. ಹಾಗಾಗಿ ಸುಮಾರು ಡೈನಿಂಗ್ ಹಾಲ್ಗಳು ಮಾಡಿದ್ದಾರೆ. ನೀವು ಒಂದೊಂದು ಡೈನಿಂಗ್ ಹಾಲ್ ಬುಕ್ ಮಾಡಿ ಅಲ್ಲಿ ಎಲ್ಲರಿಗೂ ಊಟ ಬಡಿಸ್ಬೋದು. ಬರೀ ಮುಂದೆ ಹೋಗ್ತಾ ಇತಿಹಾಸ ನೋಡೋಣ. ದೇವಸ್ಥಾನ ಬಂದ್ಬಿಟ್ಟು ಸುಮಾರು ಒಂದು 200 ವರ್ಷ ಇತಿಹಾಸ ಇದೆ ಅಂತೆ. ಇದು ಶಕ್ತಿ ದೇವತೆ. ಆ್ಯಕ್ಚುಲಿ ಚೌಡೇಶ್ವರಿ ದೇವಿ. ಇಲ್ಲವರೆಲ್ಲ ಪುರದಮ್ಮ ಅಂತ ಕರೀತಾರೆ. ಅಂದರೆ ಇದು ರಾಮದೇವ್ರಪುರ ಅಂತ ಊರು, ಅಲ್ಲಿದ್ದಿದ್ದು ದೇವ್ರಂತಿದ್ದು. ಸುತ್ತಮುತ್ತ ಹಳ್ಳಿರಲ್ಲ, ಇದಕ್ಕೆ ಪುರದಮ್ಮ ಅಂತ ಕರಿತಾರೆ. ಮೂಲ ಹೆಸರು ಬಂದ್ಬಿಟ್ಟು ಚೌಡೇಶ್ವರಿ ದೇವಿ. ಮುಂಚೆ ಇಲ್ಲಿ ಫುಲ್ಲು ಕಾಡಿತ್ತಂತೆ. ಕಾಡು ಮಧ್ಯೆ ಅದು ದೇವ್ರಿದ್ದಿತ್ತು. ಅಲ್ಲೇ ಬಂದ್ಬಿಟ್ಟು ಎಲ್ಲ ಬೇಡ್ಕೊಂಡು ಅವರೇ ಭಕ್ತರ ಪೂಜೆ ಮಾಡ್ಕೊಂಡು ಹೋಗೋರಂತೆ, ಹರಕೆ ಕೇಳ್ಕೊಂಡು. ಹರಕೆ ತೀರಿದ್ಮೇಲೆ ಬಂದ್ಬಿಟ್ಟು ಎಲ್ಲ ಕುರಿ ಕೋಳಿ ಅದೇನು ಹೇಳ್ಕೊಂಡಿರ್ತಾರೆ ಅದನ್ನು ಬಂದ್ಬಿಟ್ಟು ಇಲ್ಲಿ ಬಲಿ ಕೊಟ್ಬಿಟ್ಟು ಇಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಿದ್ರಂತೆ. ಆಮೇಲೆ ಸುತ್ತಮುತ್ತ ಎಲ್ಲ ಫೇಮಸ್ ಆದಮೇಲೆ ಮುಜರಾಯಿ ಇಲಾಖೆ ವಹಿಸ್ಕೊಂಬಿಟ್ಟು ಇಲ್ಲಿ ದೇವಸ್ಥಾನ ಕಟ್ಸಿರೋದು. ಇವಾಗ ಸುಮಾರು ಜನ ಬರ್ತಾರೆ. ಭಾನುವಾರದ ಹೊತ್ತು ಮತ್ತು ಅಮಾವಾಸ್ಯೆ ದಿನ ಜಾಸ್ತಿ. ಬನ್ನಿ ನೋಡ್ಕೊಂಬರೋಣ. ಇನ್ನೇನು ಬಂತು ದೇವಸ್ಥಾನ. ನೋಡಿ, ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದೆ. ಸುಮಾರು ಕಾರ್ಗಳೆಲ್ಲ ಬಂದಿದ್ದಾವೆ ನೋಡಿ. ಬಸ್ಗಳು ಅಷ್ಟೇ, ಅರ್ಧ ಗಂಟೆಗೆ ಒಂದು ಬಸ್ ಇದಂತೆ ಹಾಸನದಿಂದ. ನೋಡಿ, ಇಲ್ಲೆಲ್ಲ ಸುತ್ತ ಪಾರ್ಕಿಂಗ್ ಮಾಡ್ಕೋಬೋದು. ವಿಶಾಲವಾದ ಜಾಗ ಇದೆ. ಅಲ್ಲಿ ಕಾಣ್ತಿದ್ದೆ ನೋಡಿ ಆರ್ಚು, ಅಲ್ಲಿಂದ ಎಂಟ್ರೆನ್ಸ್. ಇಲ್ಲಿ ನೋಡಿ, ಕೋಳಿ ಬಲಿ ಕೊಟ್ಟು ಹೋಗ್ತಾ ಅವ್ರು ಯಾರ. ನೋಡಿ, ಕೋಳಿ ಕುರಿ ಮತ್ತು ಇದು ಹಂದಿನೂ ಕೊಡ್ತಾರೆ. ಹಂದಿ ಜಾಸ್ತಿ ಫೇಮಸ್ ಅಂತೆ, ಅಂದರೆ ಪೋರ್ಕು. ಇಲ್ಲಿ ಹಂದಿ ಅಂತ ಹೇಳಂಗಿಲ್ಲ, ಅದಕ್ಕೇನೋ ಬೇಟೆ ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಕೋಳಿಗಳು ನೋಡಿ. ಇಲ್ಲೆಲ್ಲ ಕೋಳಿ ತಲೆಗೆಲ್ಲ ನೀರು ಹಾಕೊಂಡು ಅಲ್ಲಿ ಮುಂದೆ ಅಲ್ಲಿ ಬಲಿ ಕೊಡ್ತಿದ್ದಾರೆ ನೋಡಿ. ಆ ಜಾಗದಲ್ಲಿ ಬಲಿ ಕೊಡ್ತಾರೆ ಎಲ್ಲ ದೇವ್ರ ಹೆಸರು ಹೇಳ್ಕೊಂಡು. ಆಮೇಲೆ ಅಡುಗೆ ಮಾಡ್ಕೊಂಡು ಪಕ್ಕದಲ್ಲಿ ಅಲ್ಲಿ ಎಡೆ ಇಡಕ್ಕೆ ಬರ್ತಾರೆ. ನೋಡಿ, ಇದು ಎಂಟ್ರೆನ್ಸು. ಇಲ್ಲಿ ನೋಡಿ, ಇಲ್ಲೆಲ್ಲ KSRT ಬಸ್ಗಳು ಇಲ್ಲಿ ತನಕ ಬರ್ತವೆ. ದೇವಸ್ಥಾನ ಹತ್ರನೇ ನಿಲ್ಲಿಸ್ತಾರೆ. ನೋಡಿ, ಅದು ಚೌಡೇಶ್ವರಿ ದೇವಸ್ಥಾನ ಅಂತ.
ಇಲ್ಲಿ ಸುತ್ತಮುತ್ತ ಎಲ್ಲ ಪುರದಮ್ಮ ಅಂತ ಕರೀತಾರೆ. ಬಟ್ ಫೇಮಸ್ ಆಗಿರೋದು ಪುರದಮ್ಮ ಅಂತಾನೆ. ಇಲ್ಲಿ ಬಂದು ನೀವು ಬೇಡ್ಕೊಂಡ್ರೆ ಅದನ್ನ 100% ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ನೋಡೋಣ ದೇವಸ್ಥಾನ. ಇವತ್ತು ಭಾನುವಾರ ಸುಮಾರು ಜನ ಬಂದಿದ್ದಾರೆ ನೋಡಿ. ಅಲ್ಲಿ ಎದುರುಗಡೆ ದೇವಸ್ಥಾನ. ಇಲ್ಲಿ ಬಂದ್ಬಿಟ್ಟು ನೀವು ಇಲ್ಲೊಂದು ಸಣ್ಣ ಗುಡಿ ಇದೆ. ಇಲ್ಲಿ ಪ್ರಸಾದ ಅಂದರೆ ಹೂವಿನ ಪ್ರಸಾದ ಕಳ್ಕೊಬೋದು. ಇಲ್ಲೆಲ್ಲ ಕರ್ಪೂರ ಹಚ್ಚಿ ಗಂಧದ ಕಡ್ಡಿ ಬೆಳೆದು ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ, ಕೆಳಗೆ ಇದೆ ಒಂದು ದೇವಸ್ಥಾನ, ಸಣ್ಣ ಗುಡಿ ಇದೆ. ಅಲ್ಲೂ 2 ಕಲ್ಲಿದ್ದಾವೆ ದೇವ್ರದ್ದು. ಅಲ್ಲೋಗಿ ಹೂವು ಇಟ್ಟು ಪ್ರಸಾದ ಕೇಳ್ತಾರೆ. ಬಲಕ್ಕೆ ಬಿದ್ದರೆ ಆಗುತ್ತೆ, ಎಡಕ್ಕೆ ಬಿದ್ದರೆ ಆಗಲ್ಲ ಅಂತ ನೋಡಿ. ಇಲ್ಲೇ ಕೆಳಗೆ ಗುಡಿ ಇದೆ. ಇದು ಮೇನ್ ದೇವಸ್ಥಾನ ನೋಡಿ. ಇಲ್ಲಿ ಹೋಗಿ ಲೈನಿಗೆ ನಿಂತ್ಕೋಬೇಕು. ಒಟ್ಟು 4 ಸುತ್ತು ಸುತ್ತಾಕೊಂಬರ್ಬೇಕು. ಇವತ್ತು ಭಾನುವಾರ ಇರೋದ್ರಿಂದ ಇಷ್ಟು ಜನ ಇದ್ದಾರೆ. ನಮಗೆ ದರ್ಶನ ಮಾಡೋಕ್ಕೆ ಒಂದು 45 ನಿಮಿಷ ಬೇಕಾಯಿತು. ಏನಂದರೆ ಈಗ ಲೈನಲ್ಲಿ ಒಳಗೆ ಹೋಗ್ತಾರಲ್ಲ, ಒಳಗೆ ಹೋದವ್ರು ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಬೇಗ ಬಂದರೆ ಲೈನು ನೀಟಾಗಿ ಮೂವ್ ಆಗುತ್ತೆ. ಈಗ ನೋಡಿ ಒಂದು 4 ಜನ ಅಷ್ಟೇ ಮೂವ್ ಆಗೋದು. ಒಳಗೆ ಹೋಗಿ ಎಲ್ಲ ನಿಂತ್ಕೊಂಡ್ಬಿಟ್ಟಿರ್ತಾರೆ ಅಲ್ಲೇ. ದೇವ್ರ ಮುಂದೆ ಫುಲ್ಲು ಪ್ರಾರ್ಥನೆ ಮಾಡ್ತಾ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅಲ್ಲಿ ಕಳ್ಸೋರು ಯಾರಿಲ್ಲ, ಹಾಗಾಗಿ ನಿಧಾನಕ್ಕೆ ಲೈನ್ ಮೂವ್ ಆಗುತ್ತೆ. ಇದು ಈಚಲು ಮರ ನೋಡಿ. ಇಲ್ಲೆಲ್ಲ ಅಲ್ಲಿ ಇದು ತಗಡು ಎಲ್ಲ ತಂದ್ಬಿಟ್ಟು ಮಳೆಯಲ್ಲಿ ಹೊಡೆದಿರೋದು. ಆ ತಗಡಲ್ಲಿ ಏನೋ ಬರೆದ್ಬಿಟ್ಟು ನಿಮ್ಮ ಇಚ್ಛೆ ಬರ್ದು ಅಲ್ಲಿ ಹಾಕಿ ಹೊಡೆದೋದ್ರೆ ಆಗುತ್ತೆ ಅಂತ. ಮತ್ತು ಕೆಲವ್ರದ್ದು ಫೋಟೋ ಎಲ್ಲ ಹೊಡೆದಿದ್ರು. ಏನು ಹಿಂಗೆ ಅಂತ ಕೇಳಿದ್ರೆ, ಇಲ್ಲ ಅದು 2 ರೀತಿ. ಇವ್ರಿಗೆ ಒಳ್ಳೇದಾಗಲಿ ಅಂತಲೂ ಫೋಟೋ ಹಾಕ್ತಾರೆ, ಕೆಟ್ಟದಾಗಲಿ ಅಂತಲೂ ಫೋಟೋ ಹಾಕ್ತಾರೆ ಅಂತ ಹೇಳಿದ್ರು. ಗೊತ್ತಿಲ್ಲ ಅದು ಏನು ಎಷ್ಟು ನಿಜ ಏನು, ಬಟ್ ಆ ಪದ್ಧತಿ ಇದೆ. ಇನ್ನೊಬ್ರು ಹೇಳಿದ್ದು ಇದೆಲ್ಲ ಮರಕ್ಕೆ ತಗಡೆಲ್ಲ ಹೊಡೆಯೋದು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು. ಮುಂಚೆ ಏನಿಲ್ಲ, ಬಂದ್ಬಿಟ್ಟು ನಿಮ್ಮ ಹರಕೆ ಕೇಳಿ, ಹರಕೆ ತೀರಿದ್ಮೇಲೆ ಏನು ಕೊಡ್ತೀರ ದೇವರಿಗೆ ಕೇಳ್ಕೊಂಡೋದ್ರೆ ಕೆಲಸ ಆಗ್ತಿತ್ತು. ಬಂದ್ಬಿಟ್ಟು ಅದರ ಪ್ರಕಾರ ನಡ್ಕೊಳ್ಳೋರು ಅಂತ ಹೇಳಿದ್ರು. ಇವೆಲ್ಲ ನೋಡಿ, ಇವೆಲ್ಲ ಮುಜರಾಯಿ ಇಲಾಖೆ ವಹಿಸ್ಕೊಂಡಾದ್ಮೇಲೆ 1982ರಲ್ಲಿ ಮಾಡಿರೋದು ಇವು. ಇದಾದ ಮೈಸೂರಲ್ಲಿ ಒಂದಿದೆ ನೋಡಿ, ಇದೇ ಥರ. ಅವೆಲ್ಲ ಪ್ರತಿಮೆ ಈ ಕಡೆ ಹಾಕ್ಲದು. ಮುಂದೆ ನಾಗದೇವತೆದೊಂದಿದೆ. ಸುಮಾರು ಭಕ್ತರು ಬರ್ತಾರೆ ಇಲ್ಲಿ. ಚೆನ್ನಾಗಿದೆ ಜಾಗ, ಒಂಥರ ಖುಷಿ ಆಯಿತು. ನೋಡಿ ಇಲ್ಲೂ ಮರದ ಹತ್ರ ಎಲ್ಲ ಇಲ್ಲೂ ಏನೋ ಹೊಡೆದೋಗಿದ್ದಾರೆ. ನೋಡಿ ಬಸ್ಗಳು, KSRT ಬಸ್ಸು ಆವಾಗಲೇ ಒಂದೋಯ್ತು, ಈಗ ಇನ್ನೊಂದು ಬಂದಿದೆ.
ಅರ್ಧ ಗಂಟೆಗೆ ಬರ್ತಾನೆ ಇರ್ತಾವೆ ಇಲ್ಲಿ. ನೋಡಿ, ಇದು ಬಲಿ ಕೊಡೋ ಸ್ಥಳ ಅಂತ. ಈ ಕಡೆ ಅದೇ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ದೇವಸ್ಥಾನ ಚೆನ್ನಾಗಿದೆ, ಪವರ್ಫುಲ್ ದೇವಸ್ಥಾನ. ಒಮ್ಮೆ ವಿಸಿಟ್ ಕೊಡಿ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.